ಸ್ವಲ್ಪ ನಗೆ ಅಷ್ಟು ಬೇಡ, ಇರೋದೇ ಚೆನ್ನಾಗಿದೆ. ಅಲ್ಲಿ ನೋಡು. ಎಲ್ಲಿಗೆ ಹೋಗ್ತಾ ಇದ್ದೀರೋ? ಆದ್ಯನ್ ಹೆಸರಲ್ಲಿ ಸಾಂಸ್ಕೃತಿಕ ಕಲಾಶಾಲೆನ ಓಪನ್ ಮಾಡ್ತಿದೀವಲ್ಲಮ್ಮ, ಅಲ್ಲಿಗೆ ಹೋಗ್ತಿದ್ವಿ. ಈ ಡ್ಯಾನ್ಸ್ ಸ್ಕೂಲ್ ಮೂಲಕ ಅನಘಾದೇವಿ ಮತ್ತು ಮೇಘಾಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಖಂಡಿತವಾಗ್ಲೂ ಆದ್ಯ ಸೋಲ್ಬೇಕು, ಅನಘಾದೇವಿ ಗೆಲ್ಬೇಕು. ಏನೇ ಯಾವಾಗ ನೋಡಿದ್ರೆ ಇವಳು ಸೋಲ್ನೆ ಬಯಸ್ತಿರ್ತೀಯಲ್ವೇ? ನೀವ್ ನನ್ ಮೇಲೆ ಬಿದ್ದಳಲ್ವಾ? ಅದ್ ನೀನ್ ಹೇಗ್ ಆಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಯ್ ಮುಚ್ಕೊಂಡಿರಿ. ನೀನು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ರಾಜಿ ರಾಜಿ ಮತ್ತೆ ಎಂಡೋಮೆಂಟ್ ಆಫೀಸರ್ ಆಗ್ಬಿಟ್ಟಲ್ಲ. ರಾಜಿ, ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು. ನೀನು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ತಪ್ಪು ದಾರಿಲಿ ಹೋಗ್ತಿದ್ದವರೆಲ್ಲ ತಲೆ ತಗ್ಸೋ ಹಾಗಾಗಿದೆ ಅಮ್ಮ. ಅದಕ್ಕೇನೆ ಭಾವನವ್ರ ಎಂಟ್ರಿ ಕೊಡ್ತಿದ್ದ ಹಾಗೆ ಕೈ ಜಾರ್ ಹೋಗ್ತಿರೋ ನಿಧಿನೇ ಕೈಗೆ ಸಿಕ್ಬಿಡ್ತು. ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ರು. ಅದೇ ಸರ್ಕಾರ ಇಲ್ಲಿಗೆ ಬಂದು ರಾಜಿ ಹೋರಾಟನ ಮೆಚ್ಕೊಂಡು ಕೆಲ್ಸನ ಮತ್ತೆ ವಾಪಸ್ ಕೊಡ್ತು. ನಿಜವಾದ ಗೆಲುವು ಅಂದ್ರೆ ಇದೆ. ಇವತ್ತಿಂದಾನೆ ಮತ್ತೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನಿಮ್ಮಿಬ್ರು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನಂಗೆ ಆಶೀರ್ವಾದ ಮಾಡಿ. ವಿಜಯೀ ಭವ ರಾಜಿ. ಸತ್ಯ ಕೆಲವು ಸಲ ಸೋಲ್ಬೋದು, ಆದ್ರೆ ಕೊನೆನಲ್ಲಿ ಗೆಲ್ಲೋದಾದೆ. ನೀನ್ ನಂಬ್ತಿರೋ ಸಿದ್ಧಾಂತನ, ನಡೆಯೋ ದಾರಿನ ಯಾವತ್ತಿಗೂ ಬಿಟ್ಕೊಡ್ಬೇಡ. ಸರಿಯಪ್ಪ. ಇವಳು ಸುಮ್ನೆ ಬಿಡದೆ ಇದ್ದಿದ್ದಕ್ಕೆ ಕಾರಲ್ಲಿ ವಾಸುದೇವ್ ನಿಧಿನ ಎತ್ಕೊಂಡು ಹೋಗ್ತಿದ್ರು ಕೂಡ ರಾಜಿ ಹತ್ರ ಕರೆಕ್ಟ್ ಆಗಿ ಸಿಕ್ಕಾಕೊಂಡಿದ್ದು. ನಿಧಿನ ಸರ್ಕಾರಕ್ಕೆ ತಲುಪಿಸಿದಾಗ ಸಿಕ್ಕದಂತ ಖುಷಿ ಮುಂದೆ ಆ ಗಾಯ ಎಲ್ಲ ಮಾಯ ಆಗೋಯ್ತು. ಹೌದು ಆದ್ಯ, ಇವತ್ತು ನಿನ್ ಡಾನ್ಸ್ ಸ್ಕೂಲ್ ಓಪನ್ ಅಂತಿದ್ಯಲ್ಲ? ಹೌದು ರಾಜಿ, ದೊಡ್ಡಪ್ಪ ದೊಡ್ಡಮ್ಮ ಸೀನು ನಾನು ಕೂಡ ಬರ್ತಾ ಇದ್ದೀನಿ. ನೀನು ಬಾ ರಾಜಿ. ನೀನೇ ನೋಡ್ತಿದ್ಯಲ್ಲ, ನನ್ಗಿದೆ ಮೊದಲನೇ ದಿನ. ನನ್ ಕೆಲ್ಸದ ಮುಂದೆ ಪರ್ಸನಲ್ ವಿಷಯಗಳೆಲ್ಲ ಮಧ್ಯ ಬರಬಾರ್ದು ಅಲ್ವಾ? ಇನ್ನೊಂದ್ ದಿನ ಬರ್ತೀನಿ. ಮನೇಲಿ ನಾವು ಕೂಡ ಇದೀವಿ, ಸ್ವಲ್ಪ ನಮ್ಮನ್ನು ನೆನ್ಪಿಟ್ಕೊಳ್ಳಿ. ಅಯ್ಯೋ ಚಿಕ್ಕಮ್ಮ, ನೀನ್ ಕೆಲ್ಸ ಮಾಡ್ತಿದ್ದೆ ಅಂತ ಡಿಸ್ಟರ್ಬ್ ಮಾಡ್ಲಿಲ್ಲ. ಹೇಗಿದೆ ನಿನ್ ಉಪ್ಪಿನಕಾಯಿ ವ್ಯಾಪಾರ? ಅದ್ಭುತವಾಗಿದೆ. ಈಗ ಅಲ್ಲಿಗೆ ಹೋಗ್ತಿರೋದು. ನಾನ್ ಬೇಡ ಅಂತ ಹೇಳ್ತಾನೆ ಇದೀನಮ್ಮ, ನಿಮ್ ಚಿಕ್ಕಮ್ಮ ಮಾತ್ ಕೇಳ್ಬೇಕಲ್ವಾ? ಹೆಂಡತಿ ಬಿಸ್ನೆಸ್ ಮಾಡಿ ಗೆಲ್ತೀನಿ ಅಂದ್ರೆ ಬೇಡ ಅಂತ ಹೇಳೋ ಗಂಡ ನಿಮ್ಮನ್ನೇ ನೋಡ್ತಿರೋದು. ನಾಳೆ ಬೆಳಿಗ್ಗೆ ಏನಾದ್ರೂ ತೊಂದರೆ ಆಗಿ ಜನ ಹುಡುಕೊಂಬಂದ್ರೆ ನಾಳೆ ನಿಲ್ಬೇಕಾದವ್ ನಾನೇ ತಾನೆ. ಅಂತ ಪರಿಸ್ಥಿತಿ ಏನ್ ಬರೋದಿಲ್ಲ ಅಳಿ ಅಂದ್ರೆ ನಮ್ ಕರ್ಮ ನಾವ್ ನೋಡ್ಕೋತೀವಿ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ?